ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ದೇಶದ್ರೋಹಿಗಳಿಗೆ ದೇಶದ್ರೋಹಿಗಳನ್ನು ನಮ್ಮ ದೇಶದಲ್ಲಿ ಯಾವ ಸಮಾಜದಲ್ಲಿ ಯಾರಾಗಲಿ ಆದ್ರೆಂಪ ದೇಶದ್ರೋಹಿ ಯಾರೇ ಕೆಲಸ ಮಾಡಿದರು ದೇಶದ ಬಗ್ಗೆ ಅವಮಾನ ಮಾಡುವಂಥವ್ರನ್ನ ನಡೋ ರಸ್ತೆಯಲ್ಲಿ ನಿಂದ್ರಿಸಿ ಗಲ್ಲಿಗೆ ಹಾಕ್ಬೇಕು ಅನ್ನೋದು ನನ್ನ ಆಸೆ. ಹೀಗಾಗಿ ನಮ್ಮ ಬ್ಯಾಡಗಿನ ಶಫಿ ನಾಸಿಪುಡಿ ಅಂತಂದು ನಮ್ಮ ಬ್ಯಾಡಗಿ ಜನ ಎಲ್ಲ ಅವ್ರನ್ನ ಗುರುತಿಸ್ಯಾರ. ಅವ ಹೋಗಿದ್ದು ಕರೆ ನಾವು ಅಲ್ಲಿ ಇದ್ದದ್ದು ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಇದ್ದದ್ದನ್ನು ನಾವು ತಿಳಿದುಕೊಂಡವಿ. ಅವ ಭಾರತದ ವಿರುದ್ಧ ಘೋಷಣೆ ಕೂಗಿದ್ದು ಸತ್ಯ. ಅದನ್ನು ಕನ್ಫರ್ಮ್ ಮಾಡ್ಕೊಂಡು ನಾವು ಇವತ್ತು ಕಂಪ್ಲೇಂಟ್ ಕೊಟ್ಟೇವಿ. ಆ ವ್ಯಕ್ತಿ ಕರೆಸಿ ತಾವುಗಳು ಪೊಲೀಸ್ ಸ್ಟೇಷನ್ದ ತನಿಖೆ ಆಗಬೇಕಂತಂದು ನನ್ನ ಆಸೆ. ನಿನ್ನೆ ತಾನೇ ರಾಜ್ಯಸಭಾ ಚುನಾವಣೆಯ ಫಲಿತಾಂಶದಲ್ಲಿ ನಾಸೀರ್ ಹುಸೇನ್ ಎಂಬ ರಾಜ್ಯಸಭಾ ಸದಸ್ಯರ ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಜಯೋತ್ಸವವನ್ನು ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ 6.5 ಕೋಟಿ ಜನರ ಶಕ್ತಿ ಸೌಧದಲ್ಲಿ ಮತ್ತು 134 ಕೋಟಿ ಜನರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ದೇಶದ್ರೋಹಿ ಹೇಳಿಕೆಗಳನ್ನು, ಪಾಕಿಸ್ತಾನ್ ಪರ ಘೋಷಣೆಗಳನ್ನು, ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವ ಘೋಷಣೆಯನ್ನು ಬ್ಯಾಡಗಿ ವರ್ತಕರಾಗಿರ್ತಕ್ಕಂಥ ಇಲ್ಲಿಯ ನಾಸಿಪುಡಿ ಎನ್ನುವ ಒಬ್ಬ ವ್ಯಕ್ತಿ ಅಂತ ನಾವು ಐಡೆಂಟಿಫೈಯನ್ನು ಮಾಡಿದ್ದೇವೆ. ಅಲ್ಲಿ ಕೂಡ ಈ ರಾಜ್ಯದ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಅವರು ಸಚಿವ ಸಂಪುಟದ ಸಹೋದ್ಯೋಗಿಯ ಸಚಿವರುಗಳು ಮತ್ತು ಶಾಸಕ ಮಿತ್ರರು ರಿಜ್ವಾನ್ ಅನ್ನೋ ಒಬ್ಬ ಶಾಸಕ ಮುಂಜಾನೆ ತಾನೇ ಮಾಧ್ಯಮಕ್ಕೆ ಒಂದು ಹೇಳಿಕೆಯನ್ನು ಕೊಡ್ತಾನೆ. ಅವರು ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ಯಾರ ಅಂತಾನೆ. ನೀವೆಲ್ಲ ಮಾಧ್ಯಮದ ಸ್ನೇಹಿತರು ಮಾಡಿಕೊಂಡಿರ್ತಕ್ಕಂಥ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಿಕಲ್ ಮೀಡಿಯಾದರು ಅಲ್ಲಿ ಹೇಳಿಕೆಗಳನ್ನು ನೀವು ಕ್ರೋಢೀಕರಣ ಮಾಡಿ ಮಾಧ್ಯಮದಲ್ಲಿ ಪ್ರಸಾರವಾಗಿ ನಮ್ಮ ಮಾಡಿರ್ತಕ್ಕಂಥವರೇ ಸುಳ್ಳು ಅಂತ ಹೇಳ್ತಕ್ಕಂಥ ನಾಚಿಕೆಗೇಡಿನ ಸಂಗತಿ. ಈ ವ್ಯವಸ್ಥೆ ಒಂದು ದೊಡ್ಡ ಪಿತೂರಿ ಹಿಂದೆ ಕಾಂಗ್ರೆಸ್ಸಿನ ನಾಯಕರು ತಲೆ ತಗ್ಗಿಸುವಂಥ ದೇಶದ ಜನರು ತಲೆ ತಗ್ಗಿಸುವಂಥ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದ್ರೆ ನಾವು ಈಗಾಗಲೇ ಉದ್ಯೋಗಣ್ಣರ ಸುರೇಶ್ ಅಣ್ಣ ನಮ್ಮ ಪಕ್ಷದ ಮುಖಂಡರು ಕೂಡ ಹೌದು, ಅವರ ಮುಖಾಂತರ ವೈಯಕ್ತಿಕ ಕಂಪ್ಲೇಂಟ್ ದಾಖಲಾಗಿದೆ. ನಮ್ಮೆಲ್ಲ ಕಾರ್ಯಕರ್ತರನ್ನು ಒಡಗೂಡಿಸಿಕೊಂಡು ನಾವು ಇವತ್ತು ಸಾರ್ವಜನಿಕ ಒಂದು ಕಂಪ್ಲೇಂಟನ್ನು ದಾಖಲು ಮಾಡಿದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.